ಕನ್ನಡ ನಾಡು ಒಕ್ಕುಂದ ಉತ್ಸವ ಸಮಿತಿ ಹಾಗೂ ಬೆಳಗಾವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಒಕ್ಕುಂದ ಉತ್ಸವ 2026 ಫೆಬ್ರವರಿ 1ರಂದು ಭಾನುವಾರ ಜರುಗಲಿದೆ ಎಂದು ಪ್ರಾಚಾರ್ಯ ಡಾಕ್ಟರ್ ಸಿ.ಬಿ. ಗಣಾಚಾರಿ ತಿಳಿಸಿದರು. ಅವರು ಮಂಗಳವಾರ ಬೈಲಹೊಂಗಲ ನಗರದ ಪ್ರವಾಸಿ ಮಂದಿರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಕ್ರಿಸ್ತ ಶಕ 8ನೇ ಶತಮಾನದ ರಾಷ್ಟ್ರಕೂಟ ಕಾಲಘಟ್ಟದಲ್ಲಿ ಪಟ್ಟದಕಲ್ಲು, ಕೋಪನ, ಕೊಲಗೇರಿ, ಒಕ್ಕುಂದ ಪ್ರದೇಶದವರು ಅಚ್ಚ ಕನ್ನಡ ಮಾತನಾಡುತ್ತಿದ್ದರು ಎಂಬ ಇತಿಹಾಸದ ಘೋಷಣೆಗಾಗಿ ಕಳೆದ 6 ವರ್ಷಗಳಿಂದ ಉತ್ಸವ ಆಯೋಜನೆ ನಡೆಯುತ್ತಿದೆ. ಫೆಬ್ರವರಿ 1ರಂದು ಬೆಳಗ್ಗೆ 9ಕ್ಕೆ ಕಲ್ಲಗುಡಿ ದೇವಸ್ಥಾನದಿಂದ ನೃಪತುಂಗ ವೇದಿಕೆಯವರೆಗೆ ಜ್ಯೋತಿ ಮೆರವಣಿಗೆ ನಡೆಯಲಿದೆ. ಸಂಜೆ 6ಕ್ಕೆ ಕಾರ್ಯಕ್ರಮವನ್ನು ಶಾಸಕ ಮಹಾಂತೇಶ್ ಕೌಜಲ್ಗೆ ಉದ್ಘಾಟಿಸುವರು. ಬಾಬಾ ಸಾಹೇಬ್ ಪಾಟೀಲ್ ಜ್ಯೋತಿ ಬೆಳಗಿಸುವರು. ನಿರ್ಮಲಾ ಕಲ್ಲಿ ಅಧ್ಯಕ್ಷತೆ ವಹಿಸುವರು. ಹಲವು ಗಣ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ. ಸಾಹಿತಿ ವೈ.ಎಂ. ಯಾಕೊಳ್ಳಿ ಉಪನ್ಯಾಸ ನೀಡಲಿದ್ದಾರೆ. ಕಲಾವಿದ ಸಿ.ಕೆ. ಮೆಕ್ಕಿದ್ ಮಾತನಾಡಿ, ಯುವ ಪೀಳಿಗೆಗೆ ತಿರುಳುಗನ್ನಡದ ಇತಿಹಾಸ ಪರಿಚಯಿಸುವ ಜವಾಬ್ದಾರಿ ನಮ್ಮದು ಎಂದು ಹೇಳಿದರು. ರಾತ್ರಿ ರವೀಂದ್ರ ಸುರ್ಗಾವಿ ಮತ್ತು ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಈ ವೇಳೆ ಮಹಾಂತೇಶ್ ತುರ್ಮುರಿ, ರಾಮನಗೌಡ ಪಾಟೀಲ್, ಅಶೋಕ ಭದ್ರಶೆಟ್ಟಿ, ಗಜದಂಡ ಸುತ್ತಗಟ್ಟಿ, ಸಂಗಣ್ಣ ಭದ್ರಶೆಟ್ಟಿ, ಸುರೇಶ್ ಗಣಾಚಾರಿ, ಮಡಿವಾಳಪ್ಪ ತಡ್ಸಲ್, ಸಿದ್ದನಗೌಡ ಪಾಟೀಲ್, ಈರನಗೌಡ ಶೀಲ್ವಂತರ್, ಈರನ ಹೊಸೂರು ಮುಂತಾದವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರಗಳು. ತಿರುಳುಗನ್ನಡ ನಾಡು ಒಕ್ಕುಂದೋತ್ಸವ 2026. ತಿರುಳುಗನ್ನಡ ನಾಡು ಒಕ್ಕುಂದೋತ್ಸವವನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪಪಡಿಸ್ತೇನೆ. ಮೊದಲನೇದಾಗಿ, ಕ್ರಿಸ್ತ ಶಕ 8ನೇ ಶತಮಾನದ ಹೊತ್ತಿಗೆ ರಾಷ್ಟ್ರಕೂಟರು ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ರಾಜ್ಯದ ವಿಸ್ತಾರ ಕಾವೇರಿ ನದಿಯಿಂದ ಹಿಡ್ಕೊಂಡು ಗೋದಾವರಿ ನದಿವರೆಗೆ ವಿಸ್ತಾರತೆಯನ್ನು ಹೊಂದಿತ್ತು. ಆ ಸಂದರ್ಭದೊಳಗ ಆ ಕವಿರಾಜ್ಯ ಮಾರ್ಗ ಅಂತಕ್ಕಂಥ ಕನ್ನಡದ ಮೊದಲ ಆದ್ಯ ಗ್ರಂಥನೂ ಕೂಡ ರಾಷ್ಟ್ರಕೂಟರ ಕಾಲದಲ್ಲಿ ರಚಿಸಲ್ಪಟ್ಟಿತು. ಇವತ್ತ ನಮ್ಮ ತಿರುಳುಗನ್ನಡ ನಾಡು ಒಕ್ಕುಂದ ಗ್ರಾಮದಲ್ಲಿ ಐತಿಹಾಸಿಕ ಊರಾದ ಕಾರಣ ಈಗ ನಮ್ಮ ಸಿ.ಬಿ. ಗಣಾಚಾರಿ ಗುರುಗಳು ಅದರ ಬಗ್ಗೆ ತಿರುಳುಗನ್ನಡ ನಾಡು ಅಂದ್ರೆ ಏನಂತೇಳಿ ಭಾಳ ಇತಿಹಾಸಗಳನ್ನು ಎಲ್ಲ ಸಂಪೂರ್ಣವಾಗಿ ಹೇಳ್ಯಾರ. ಇನ್ನು ಒಂದು ದಿಶೆ ಒಳಗೆ ಈ ಉತ್ಸವದೊಳಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿ ನಡೆಯಕತ್ತಾವ. ರವೀಂದ್ರ ಸುರ್ಗಾವಿ ಅಂತೇಳಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಂಥ ಮನುಷ್ಯ, ಬೆಂಗಳೂರು ಮತ್ತು ಹಿನ್ನೆಲೆ ಚಲನಚಿತ್ರ ಹಿನ್ನೆಲೆ ಗಾಯಕರವರು. ಅಂಥವರು ಇಡೀ ತಮ್ಮ ತಂಡವನ್ನು ಲೈವ್ ಅಂದ್ರೆ ಈಗ ನಾವು ಏನ್ ಮಾಡಕತ್ತೇವ ಅಂದ್ರೆ ಈಗ ಪಾಪ ನಾವು ತಬಲಾ ಬಾರ್ಸೋರು, ಹಾರ್ಮೋನಿಯಂ ಬಾರ್ಸೋರು, ಡೋಲಕ್ ಬಾರ್ಸೋರು, ಪ್ಯಾಡ್ ಬಾರ್ಸೋರು ಹೊಟ್ಟೆ ಮ್ಯಾಗ ಕಾಲು ಕೊಡತ್ತೇವ್. ಯಾಕಂದ್ರೆ ಅವ್ರ ಕೆಲಸ ಇಲ್ಲ, ಟ್ರ್ಯಾಕ್ ನೋಡಿ ಹಾಡಿ ಹೋಗ್ಬಿಡ್ತಾರ, ಅದು ಪಿನ್ ಹಾಕ್ತಾರ, ಹಾಡ್ತಾರು. ಮತ್ತು ಅವ್ರು ಬಾರ್ಸವ್ರು ಇಲ್ಲಿ ಹೋಗ್ಬೇಕ. ಅದಕ್ಕೆ ನಿಮ್ಮ ಪತ್ರಿಕೆ ಒಳಗೂ ಅದೊಂದು ಮೆನ್ಷನ್ ಮಾಡ್ರಿ, ಇನ್ನು ಎಲ್ಲೇ ಟ್ರ್ಯಾಕ್ ಮ್ಯಾಗ ಹಾಡೋದನ್ನ ಬಂದ್ ಮಾಡಿಸ್ರಿ. ಈಗ ಪಾಪ ತಪಸ್ ಮಾಡಿ ಕಲ್ತಿರ್ತಾರ ಅವ್ರ, ಯಾರು ಸಂಗೀತಗಾರ. ಅಂತ ಸಂಗೀತಗಾರಿಗೆ ನೀವು ಬೆಲೆ ಕೊಡ್ಬೇಕಂದ್ರೆ ಅವ್ರಿಗೆ 10 ರೂಪಾಯಿ ಕೊಡ್ವಲ್ರಿ, 100 ರೂಪಾಯಿ ಕೊಡ್ವಲ್ರಿ. ಆದ್ರೆ ಅವ್ರನ್ನೂ ಇಂಥ ಕಾರ್ಯಕ್ರಮಗಳು ಅಳವಡಿಸಿಕೊಂಡ ಅವ್ರಿಗೆ ನೀವು ಅಕಸ್ಮಾತ್ 1 ರೂಪಾಯಿ ಕೊಟ್ಟು ಕಳಿಸಿದ್ದಾದ್ರೆ ಅಂತ ಸಂಗೀತಗಾರ ಇನ್ನು ಮುಂದೆ ಉಳಿತಾರ. ಯಾಕಂದ್ರೆ ಈಗ ಅವರ ಬಾರಿಸಿದ್ದು ಟ್ರ್ಯಾಕ್ನಾಗ ಅವನ್ನ ಹಾಕೋದು, ಹಾಡೋದು, ಹೋಗ್ಬಿಡುದು. ಯಾರು ಬೇಕಾದವ್ರು ಹಾಡಾಕತ್ತಾರ, ಯಾರು ಬೇಕಾದವ್ರು ಐತಲ್ಲಿ ಕೇಳಾಕತ್ತಾರ. ಹಂಗೆ ಬೇಡ. ಈಗ ಚುಟ್ಟು ಚುಟ್ಟು ಅಂತೈತಿ ಅಂತೇಳಿ ಚಲೋ ಹಾಡ್ಯಾರ ಸುರ್ಗಾವಿ ಅವ್ರ. ಅದು ಎಷ್ಟು ಫೇಮಸ್ ಅಂದ್ರೆ ಕರ್ನಾಟಕದಾಗ ಸಣ್ಣ ಮಕ್ಕಳನ್ನ ಹಿಡ್ಕೊಂಡ ಕಾಟಾದ ಮೇಲೆ ಮಲ್ಕೊಂಡು ಮುದುಕಿಗೆ ಸಹಿತ ಹುರುಪ್ ಬರ್ಬೇಕು ಹಾಡೋದು. ಅಂಥ ವ್ಯಕ್ತಿನ ನಾವು ಕರ್ಸಾಕತ್ತೇವ. ಮೊದಲು ಅದನ್ನ ಕೇಳಾಕ್ ಬರ್ಬೇಕು ಮಂದಿ. ಮತ್ತು ಹಂಗೆ ಬರೀ ನೀವು ಯಾರ್ದೋ ಒಂದು ಎಲ್ಲೋ ಏನೋ ಯಾವುದೋ ಚಕ್ರದನ್ನ ಹಾಡು ಹಾಡ್ಕೊಂತ ಹೊಂಟ್ರಿ ಅಂದ್ರೆ ಜಾನಪದದ ಕಲೆ ಹೆಂಗಾಗೈತೆ ಅಂದ್ರೆ ಡಬಲ್ ಮೀನಿಂಗ್ ಹಾಡುಗಳು ಚಾಲೋ ಆಗ್ಯಾವ. ಮೊನ್ನೆ ಹೇಳಿಕೆ ಕೊಟ್ಟೇನ, ಎಲ್ಲೇ ಬೆಳಗಾವದವ್ರು ಫೋನ್ ಮಾಡಿದ್ರು ನನಗೆ, ವಿಜಯ ಕರ್ನಾಟಕದವ್ರು. ಅವತ್ತೊಂದು ಹೇಳಿಕೆನೂ ಕೊಟ್ಟೇನ, ಏನಂತ, ಈ ಅಬದ್ಧ ಹಾಡುಗಳನ್ನು, ಡಬಲ್ ಮೀನಿಂಗ್ ಹಾಡುಗಳನ್ನು ಮಂದಿಗೆ ನೀವು ಅದನ್ನ ಹಾಡಿ ಕ್ಯಾಸೆಟ್ ಹಚ್ಕೊಂತ ಹೋದ್ರಿ ಅಂದ್ರೆ ಯುವ ಪೀಳಿಗೆ ಮ್ಯಾಗ ಭಾಳ ಪರಿಣಾಮ ಆಗುತ್ತೆ. ಮೊದಲ ಮೊಬೈಲ್. ಈಗ ಅವ್ರು ಎಲ್ಲ ಚಲೋ ಹಾಡುಗಳನ್ನ ಬಿಟ್ಟಾರ, ತಪಸ್ಸು ಮಾಡಿ ಅವ್ನು ಎಂತೆಂಥ ಗವಾಯಿಗಳನ್ನ ಹಾಡು ಕೇಳಿದ್ಬಿಟ್ರ, ಭೀಮಸೇನ್ ಜೋಶಿ ಇಂಥವ್ರನ್ನೆಲ್ಲ ಬಿಟ್ರೆ ಈಗೇನು ಕೇಳಾಕತ್ತಾರವ ಅಗ್ನಿ ಡಬಲ್ ಮೀನಿಂಗ್ ಹಾಡುಗಳು. ಅದಕ್ಕೆ ಅವ್ನು ಹಾಡಬೇಡ್ರಿ. ಹಾಡಿದ್ರೂ ಐತಲ್ಲ ಅರ್ಥಪೂರ್ಣವಾಗಿ ಒಳ್ಳೆ ಶಬ್ದಗಳಿರ್ಬೇಕು ಎಲ್ಲ ಹಾಡನ. ಆದ್ರೆ ಸಂಗೀತ ಆ ರಾಗರಸ ಪದ ಕಸ ಅಂದಾರೆ ಯಾವಾಗಿದ್ರು. ರಾಗ ಚಲೋ ಇರ್ಬೇಕು, ಮೈದಿಗೆ ನಿದ್ದೆ ಹತ್ಬೇಕು, ಅಂತ ಹಾಡು ಹಾಡ್ಬೇಕು. ಏನು ಗಿಡದಾಣ ಮಗ ಕೈ ಬಿಡುವಂಥ ಐತಲ್ಲ ಹಾಡುಗಳನ್ನ ಹಚ್ಕೊಂಡು ಟ್ರ್ಯಾಕ್ಟರ್ ಹೋಗ್ತಾರ. ಅದಕ್ಕಂಥವೆಲ್ಲ ಬಂದಾಗಲಿ ಅನ್ನೋ ಕರ್ಸಕ್ಕೆ ನಾವು ಇವತ್ತು ರವೀಂದ್ರ ಸುರ್ಗಾವಿ ಅವ್ರು ಲೈವ್ ಕರ್ಸಾಕತ್ತೇವೆ.
ನೀವೆಲ್ಲ ಬಂದು ಕೇಳಿ ನಿಮಗೂ ಎಲ್ಲ ಪುಣ್ಯ ಹತ್ತತ್ತೆ ಅಂತ ಹೇಳಿ ಇವತ್ತು ಒಕ್ಕುಂದ ಉತ್ಸವಕ್ಕೆ ಈ ನಮ್ದೇನು ಮಾತು ಕೇಳಿರಲ್ಲ ಅವ್ರೆಲ್ಲಾರು ಅವತ್ತು ಬಂದ ಲೈವ್ ಅಂದ್ರೆ ಏನ, ಈಗಿನ ಹಾಡುಗಳು ಅಂದ್ರೆ ಏನ, ಚಲನಚಿತ್ರ ಗೀತೆ ಹಿಡ್ಕೊಂಡ ಜಾನಪದ, ಭಾವಗೀತೆ, ಭಕ್ತಿಗೀತೆ ಎಲ್ಲವನ್ನೂ ಕೂಡ ಬಲ್ಲಂತ ಒಬ್ಬ ಹಿರಿಯ ಕಲಾವಿದ ರವೀಂದ್ರ ಸೋರ್ಗಾಮಿ ಅವ್ರು ಬರಾಕತ್ತಾರ. ಅವರ ಒಂದು ಕಾರ್ಯಕ್ರಮ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಒಕ್ಕುಂದಾಗದಾವ ಮತ್ತು ಸಂಸ್ಕೃತಿ ಇಲಾಖೆದವ್ರು ಕಾರ್ಯಕ್ರಮಗಳು ಕೊಡಾಕತ್ತಾರ, ಅವರು ಬರ್ತಾರ ಅವತ್ತ. ಈ ಎಲ್ಲ ಒಟ್ಟ ಟೋಟಲ್ ನಿಮ್ಮ ಪತ್ರಿಕಾ ಒಂದು ವರದಿಗಾರರಿಂದ ಮೀಡಿಯಾದಿಂದ ನಾ ಏನು ಹೇಳೇನಲ್ಲ ಇದನ್ನ ಕರೆಕ್ಟಾಗಿ ನೀವು ಸ್ವಲ್ಪ ಜನರಿಗೆ ತಲುಪುವಂಗೆ ಮುಟ್ಸಿದ್ರಿ ಅಂದ್ರೆ ನಮ್ಮ ಒಕ್ಕುಂದೂರಿಗೂ ನೀವು